7ನೇ ಕೀರ್ತನೆ 1ನೇ ವಚನದಿಂದ ನಾವು 8ನೇ ವಚನವರೆಗೆ ನಾವು ಓದಿಕೊಳ್ಳಲಿಕ್ಕಿದ್ದೇವೆ. ಯೆಹೋವನೇ, ನನ್ನ ದೇವರೇ, ನಿನ್ನ ಮೊರೆ ಹೊಕ್ಕಿದ್ದೇನೆ. ಹಿಂದಟ್ಟುವವರೆಲ್ಲರಿಂದ ತಪ್ಪಿಸಿ ನನ್ನನ್ನು ಕಾಪಾಡು. ಇಲ್ಲವಾದರೆ ನನಗೆ ರಕ್ಷಕನೇ ಇಲ್ಲವೆಂದು ತಿಳಿದು ಶತ್ರು ಸಿಂಹದಂತೆ ಮೇಲೆ ಬಿದ್ದು ನನ್ನನ್ನು ಅರಿದು ಬಿಟ್ಟಾನು. ಯೆಹೋವನೇ, ನನ್ನ ದೇವರೇ, ನಾನು ಕೈಗಳಲ್ಲಿ ಅನ್ಯಾಯವುಳ್ಳವನು ಮಿತ್ರದ್ರೋಹಿಯೂ ಆಗಿದ್ದರೆ ಶತ್ರುವು ಹಿಂದಟ್ಟಿ ಬಂದು ನನ್ನನ್ನು ಹಿಡಿದು ನೆಲಕ್ಕೆ ಕೆಡವಿ ತುಳಿಯಲಿ. ನನ್ನ ಮಾನವನ್ನು ಮಣ್ಣು ಪಾಲು ಮಾಡಲಿ. ನಾನಂಥವನಲ್ಲ, ನಿಷ್ಕಾರಣ ವೈರಿಯನ್ನು ರಕ್ಷಿಸಿದೇನಲ್ಲ. ಯೆಹೋವನೇ, ನ್ಯಾಯಸ್ಥಾಪಕನೇ, ನನಗೋಸ್ಕರ ಎಚ್ಚರವಾಗು. ಮಹಾಕೋಪದಿಂದ ಎದ್ದು ಬಂದು ನನ್ನ ವಿರೋಧಿಗಳ ಕ್ರೋಧವನ್ನು ಭಂಗಪಡಿಸು. ಎಲ್ಲ ಜನಾಂಗಗಳು ನಿನ್ನ ಸುತ್ತಲೂ ಸಭೆಯಾಗಿ ಕೂಡಿರುವಲ್ಲಿ ನೀನು ಪುನಃ ಆರೋಹಣ ಮಾಡು. ಯೆಹೋವನು ಎಲ್ಲ ಜನಾಂಗಗಳಿಗೂ ನ್ಯಾಯ ತೀರಿಸುವವನಾಗಿದ್ದಾನೆ. ಯೆಹೋವನೇ, ನಿರಪರಾಧಿಯು ನೀತಿವಂತನೂ ಆಗಿರುವ ನನಗೋಸ್ಕರ ನ್ಯಾಯ ತೀರಿಸು. ಓದ್ಯಂತ ಈ ವಚನ ಭಾಗದಲ್ಲಿ ಈ ಒಂದು 7ನೇ ಕೀರ್ತನೆ ಕೂಡ ದಾವೀದನು ಮಾತನಾಡ್ತಾ ಇದ್ದಾನೆ. ಇಲ್ಲಿ ದಾವೀದನು ಒಂದು ನೋವಿನೊಂದಿಗೆ ಈ ಪ್ರಾರ್ಥನೆಯನ್ನು ಆತನು ಮಾಡ್ತಾ ಇದ್ದಾನೆ. ಸೊ ಆತನು ಭಾಳ ವೈರಾಗ್ಯದಿಂದ ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಆತನ ಕಷ್ಟದಲ್ಲಿದ್ದನು. 7ನೇ ಅಧ್ಯಾಯದಲ್ಲಿ ನೋಡುವಾಗ ಇಲ್ಲಿ ಆತನ ಮೇಲೆ ಆರೋಪಗಳು ಬರ್ತಾ ಇದೆ. ಆರೋಪಗಳಂದರೆ ಆತನು ಏನು ಮಾಡಿಲ್ಲ ಅಂದರೂ ಮಾಡಿದ್ದಾನೆ ಎಂಬುದಾಗಿ ಸುಳ್ಳು ಆರೋಪಗಳು ಆತನ ಮೇಲೆ ಆಗ್ತಾ ಇದ್ದಾರೆ. ಸೊ ಏನು ಆರೋಪಗಳನ್ನು ದಾವೀದನ ಮೇಲೆ ಆಗ್ತಾ ಇದ್ದಾರೆ ಅಂದರೆ, ಎಲ್ಲರಲ್ಲಿ ದಾವೀದನ ಕುರಿತಾಗಿ ಹುಟ್ಟಿಸಿದಂಥ ಒಂದು ಮಾತೇನೆಂದರೆ, ದಾವೀದನು ಕೆಟ್ಟವನಾಗಿದ್ದಾನೆ ಎಂಬುದಾಗಿ ಹೋಗಿ ಸೌಲನ ಕಿವಿಯಲ್ಲಿ ಜನರು ಹೇಳ್ತಾ ಇದ್ದಾರೆ. ಸೌಲ ಯಾರು ಅಂದರೆ ಅರಸನಾಗಿದ್ದಾನೆ, ದಾವೀದನಕ್ಕಿಂತ ಮೊದಲಾದಂಥ ಅರಸ. ಆತನ ಮುಂದೆ ದಾವೀದನ ಮಾವನ ಆಗ್ತಾನೆ. ಇಲ್ಲಿ ನಾವು ನೋಡ್ತೇವೆ ಸೌಲನ ಹತ್ರ ಜನರು ಹೋಗಿ, ದಾವೀದನ ಒಳ್ಳೆಯವನಲ್ಲ, ಆತನು ಕೆಟ್ಟವನಾಗಿದ್ದಾನೆ. ಎಂಥವನಾಗಿದ್ದಾನೆ ಅಂದರೆ, ನಿನ್ನ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ಆತನು ಮಾಡ್ತಾ ಇದ್ದಾನೆ, ನಿನ್ನ ವಿಷಯದಲ್ಲಿ ಕೆಟ್ಟದಾಗಿ ಆತನು ವರ್ತಿಸ್ತಾ ಇದ್ದಾನೆ, ನಿನ್ನನ್ನು ಸಾಯಿಸಬೇಕಂತಿದ್ದಾನೆ, ನಿನಗೆ ಕೇಡು ಮಾಡಬೇಕಂತಿದ್ದಾನೆ, ನಿನಗೆ ಒಳ್ಳೆಯದಾಗಬಾರ್ದು ಎಂಬುದಾಗಿ ಬಯಸುತ್ತಾ ಇದ್ದಾನೆ ಎಂಬುದಾಗಿ ಅನೇಕರು ಬಂದು ಸೌಲನಿಗೆ ಜನರು ತಿಳಿಸ್ತಾ ಇದ್ದಾರೆ. ಯಾರ ಕುರಿತಾಗಿ? ದಾವೀದನ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ವಾಕ್ಯ ಭಾಗದಲ್ಲಿ ನೋಡ್ತೇವೆ, ದಾವೀದನ ಅಂಥವನಲ್ಲ. ಅದಕ್ಕೆ ದಾವೀದನು ಹೇಳ್ತಾನೆ ಈ ವಚನ ಭಾಗದಲ್ಲಿ, ದೇವರೇ, ನಾನು ನೀತಿವಂತನಾಗಿದ್ದೇನೆ, ನಿನಗೆ ಭಯಪಡುವವನು ನಾನಾಗಿದ್ದೇನೆ. ಹಾಗಾಗಿ ನೀನು ಅವರನ್ನು ನೋಡಿಕೊಳ್ಳುವ ದೇವರಾಗಿರುವುದರಿಂದ ನೀನು ಅವರನ್ನು ನೋಡು ಕರ್ತನೆ, ಅವರನ್ನು ನೋಡು, ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ನಾನು ಎಂದಾದರೂ ಮಾಡಿದ್ದೀನಾ? ಈ ವಚನ ಭಾಗದಲ್ಲಿ ನಾವು ನೋಡ್ತೇವೆ, ಯೆಹೋವನೇ, ನನ್ನ ದೇವರೇ, ನಿನಗೆ ಮೊರೆ ಹೊಕ್ಕಿದ್ದೇನೆ, ಹಿಂದಟ್ಟುವವರೆಲ್ಲರಿಂದ ತಪ್ಪಿಸಿ ನನ್ನನ್ನು ಕಾಪಾಡು. ಇಲ್ಲವಾದರೆ ನನಗೆ ರಕ್ಷಕನಿಲ್ಲವೆಂದು ತಿಳಿದು ಶತ್ರು ಸಿಂಹದಂತೆ ಮೇಲೆ ಬಿದ್ದು ನಾನು ಏನು ಮಾಡ್ತಾರೆ? ಅರಿದು ಬಿಡ್ತಾರೆ. ದೇವರ ಈ ವಿಷಯದಲ್ಲಿ ನನಗೆ ನ್ಯಾಯ ತೋರಿಸು, ಈ ವಿಷಯದಲ್ಲಿ ನ್ಯಾಯವನ್ನು ನನಗೆ ತಿಳಿಸು, ಇಲ್ಲವಾದರೆ ನನಗೆ ಕೇಡನ್ನು ಅವರು ಮಾಡ್ತಾರೆ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. ಕೆಳಗಡೆ ನಾವು ನೋಡುತ್ತೇವೆ, ಮಿತ್ರದ್ರೋಹಿಯೂ ಆಗಿದ್ದರೆ ಶತ್ರು ಹಿಂದಟ್ಟಿ ಬಂದು ನನ್ನನ್ನು ಹಿಡಿದು ನೆಲಕ್ಕೆ ಕೆಡವಿ ತುಳಿಯಲಿ, ನನ್ನ ಮಾನವನ್ನು ಮಣ್ಣು ಪಾಲು ಮಾಡಲಿ. ನಾನು ಅಂಥವನಲ್ಲ. ಏನಂತ ಹೇಳ್ತಾ ಇದ್ದಾನೆ? ಒಂದು ವೇಳೆ ನಾನು ಅಂಥವನಾಗಿದ್ದರೆ ನನ್ನ ಅವ್ರು ಹಿಂದಟ್ಲಿ, ನನಗೆ ಬೈಲಿ, ನನಗೆ ಹೊಡೆಯಲಿ, ನನ್ನ ಬಗ್ಗೆ ಕೆಟ್ಟದಾಗಿ ಸುದ್ದಿಯನ್ನು ಹರಡಿಸಲಿ. ಆದರೆ ದೇವರೇ, ನಾನು ಅಂಥವನಲ್ಲ, ನಿರಪರಾಧಿ ಆಗಿದ್ದೇನೆ, ನೀತಿವಂತನು ಆಗಿದ್ದೇನೆಂಬುದಾಗಿ ಈ ವಾಕ್ಯದಲ್ಲಿ ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. 6ನೇ ವಚನದಲ್ಲಿ ನಾವು ನೋಡ್ತೇವೆ, ನ್ಯಾಯವನ್ನು ಸ್ಥಾಪಿಸುವ ದೇವರೇ, ನನಗೋಸ್ಕರ ಎಚ್ಚರವಾಗು. ಮಹಾಕೋಪದಿಂದ ಎದ್ದು ಬಂದು ನನ್ನ ವಿರೋಧಿಗಳನ್ನು ಕ್ರೋಧವನ್ನು ಭಂಗಪಡಿಸು. ಅವರು ಏನು ಅಂದುಕೊಂಡಿದ್ದಾರೋ ಅದು ನೆರವೇರದ ಹಾಗೆ ದೇವರೇ ಅದನ್ನು ಅಳಿಸಿ ಬಿಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತು ನಾವು ನೋಡ್ತೇವೆ, ಎಲ್ಲ ಜನಾಂಗಗಳು ನಿನ್ನ ಸುತ್ತಲೂ ಸಭೆಯಾಗಿ ಕೂಡಿರುವಲ್ಲಿ ನೀನು ಪುನಃ ಆರೋಹಣ ಮಾಡು. ದೇವರೇ, ಎಲ್ಲ ಜನರು ಕೂಡಿರುವಾಗ ಮತ್ತೆ ನೀನು ಬಾ, ಮತ್ತೆ ನೀನು ಬಂದು ಇಳಿದು ಬಾ ದೇವರೇ ಎಂಬುದಾಗಿ ಕರೀತಾ ಇದ್ದಾನೆ. ಮತ್ತು ನಾವು ನೋಡ್ತೀವಿ 8ನೇ ವಚನದಲ್ಲಿ ಕೆಳಗಡೆ ನಾವು ನೋಡ್ತೇವೆ, ಯೆಹೋವನು ಎಲ್ಲ ಜನಾಂಗಗಳಿಗೂ ನ್ಯಾಯ ತೀರಿಸುವನಾಗಿದ್ದಾನೆ. ಯೆಹೋವನೇ, ನಿರಪರಾಧಿಯು ನೀತಿವಂತನಾಗಿರುವ ನನಗೋಸ್ಕರ ನೀನೇನು ಮಾಡು? ನ್ಯಾಯವನ್ನು ತೀರಿಸು. ಈ ವಿಷಯದಲ್ಲಿ ನೀನೇನು ಮಾಡು? ನನಗೆ ನ್ಯಾಯವನ್ನು ತೀರಿಸು. ಯಾವ ವಿಷಯದಲ್ಲಿ ನ್ಯಾಯ ತೀರಿಸು ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ. ಜನರೆಲ್ಲ ದಾವೀದನ ಬಗ್ಗೆ ಕೆಟ್ಟದಾಗಿ ಸುದ್ದಿಯನ್ನು ಹರಡಿಸ್ತಾ ಇದ್ದಾರೆ, ಕೆಟ್ಟದಾಗಿ ಸುದ್ದಿಯನ್ನು
ಸಾರ್ತಾ ಇದ್ದಾರೆ. ಏನು ಕೆಟ್ಟದಾಗಿ ಸುದ್ದಿಯನ್ನು ಸಾರ್ತಾ ಇದೆ ಅಂದರೆ, ದಾವೀದನು ಒಳ್ಳೆಯವನಲ್ಲ, ರಾಜನಿಗೆ ಒಳ್ಳೆಯದನ್ನು ಬಯಸಲ್ಲ, ರಾಜನಿಗೆ ಹಾನಿ ಬಯಸ್ತಾ ಇದ್ದಾನೆ, ರಾಜನನ್ನು ಸಾಯಿಸಬೇಕಂತ ಇದ್ದಾನೆ, ರಾಜನಿಗೆ ಕೆಟ್ಟದನ್ನು ಬಯಸ್ತಾ ಇದ್ದಾನೆ ಎಂಬುದಾಗಿ ಈ ಮಾತುಗಳನ್ನು ರಾಜನಿಗೆ ಹೋಗಿ ತಿಳಿಸುವಾಗ ಎಲ್ಲ ಜನರು ಹೇಳ್ತಾ ಇದ್ದಾರೆ, ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ, ದಾವೀದನು ಕೆಟ್ಟವನು, ದಾವೀದನು ಕೆಟ್ಟವನು, ಒಳ್ಳೆಯವನಲ್ಲ ಎಂಬುದಾಗಿ ಆತನ ಮೇಲೆ ಆರೋಪಗಳನ್ನು ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ, ದಾವೀದನು ತನ್ನ ಕುರಿತಾದ ಸಾಕ್ಷಿಯನ್ನು ಸ್ಥಾಪಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. 1ನೇ ಸಾಮುವೇಲ 24ನೇ ಅಧ್ಯಾಯ 9ನೇ ವಚನದಲ್ಲಿ, ನಾನು ನಿನಗೆ ವಿರೋಧವಾಗಿ ಕೈ ಎತ್ತುವುದಿಲ್ಲ, ಇಸ್ರಾಯೇಲರ ಅರಸೇ, ಯಾರನ್ನು ಹಿಂದಟ್ಟು ಹೊರಟಿದ್ದಿ, ಯಾರನ್ನು ಹಿಡಿಯಬೇಕೆಂದಿದ್ದಿ, ಸತ್ತ ನಾಯಿಯನ್ನೋ ಒಂದು ಬಡ ಸೊಳ್ಳೆಯನ್ನೋ? ಯೆಹೋವನು ನ್ಯಾಯಾಧಿಪತಿಯಾಗಿ ನಮ್ಮಿಬ್ಬರ ವ್ಯಾಜ್ಯವನ್ನು ತೀರಿಸಲಿ, ಆತನೇ ನೋಡಿ ನನಗೋಸ್ಕರ ವಾದಿಸಿ ನನ್ನನ್ನು ನಿನ್ನ ಕೈಗೆ ತಪ್ಪಿಸಲಿ ಎಂದು ಹೇಳಿದನು. ದಾವೀದನ ಮಾತುಗಳು ಮುಗಿಸಿದ ನಂತರ ಸೌಲನು ದಾವೀದನಿಗೆ, ನನ್ನ ಮಗನೇ, ಇದು ನಿನ್ನ ಸ್ವರವೋ ಅಂದು ಗಟ್ಟಿಯಾಗಿ ಅತ್ತನು. ಇದಲ್ಲದೆ ಅವನು ದಾವೀದನಿಗೆ, ನೀನು ನನಗಿಂತ ನೀತಿವಂತನು, ನಾನು ನಿನಗೆ ಕೇಡು ಮಾಡಿದರೂ ನೀನು ನನಗೆ ಒಳ್ಳೆಯದನ್ನೇ ಮಾಡಿದ್ದಿ. ಯೆಹೋವನು ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟರೂ ನೀನು ನನ್ನನ್ನು ಕೊಲ್ಲಲಿಲ್ಲ, ಇದರಿಂದ ನೀನು ನನಗೆ ಹಿತವನ್ನೇ ಮಾಡುವಂಥವನೆಂದು ಇವತ್ತು ಪ್ರಕಟವಾಯಿತು. ಸೊ ಓದಿದಂಥ ವಾಕ್ಯ ಭಾಗದಲ್ಲಿ ಇಲ್ಲಿ ನಾವು ನೋಡ್ತೇವೆ, ದಾವೀದನ ಕುರಿತಾದಂಥ ಸುದ್ದಿಗಳನ್ನು ಸೌಲನು ಜನರಿಂದ ಕೇಳಿದಾಗ ಸೌಲನು ಹೊರಡ್ತಾ ಇದ್ದಾನೆ, ದಾವೀದನ ಹಿಡಿಯಬೇಕು, ದಾವೀದನ ಸಾಯಿಸಬೇಕೆಂಬುದಾಗಿ ಹೊರಡ್ತಾ ಇರುವಾಗ ಈ ವಾಕ್ಯ ಭಾಗ ದಾವೀದನ ಕೈಗೆ ಸೌಲನು ಸಿಕ್ಕಿದ. ಒಂದು ಗುಹೆಯಲ್ಲಿ ದಾವೀದನ ಅಡಗಿಕೊಂಡಾಗ, ತನ್ನ ಜನರು ಅಡಗಿಕೊಂಡಾಗ ಆ ಗುಹೆಯಲ್ಲಿ ಸೌಲನು ಸಿಕ್ಕಿದಾಗ ಅಲ್ಲಿ ನಾವು ನೋಡ್ತೇವೆ, ಸೌಲನನ್ನು ಏನು ಮಾಡದೆ ದಾವೀದನ ಏನು ಮಾಡ್ತಾನೆ, ಅಂಗಿ ತುಂಡನ್ನು ಕತ್ತರಿಸ್ಕೊಳ್ತಾನೆ. ಯಾಕೆ ಅಂಗಿ ತುಂಡನ್ನು ಕತ್ತರಿಸ್ಕೊಂಡಂದ್ರೆ ಸಾಕ್ಷಿಗಾಗಿ. ಒಂದು ವೇಳೆ ಅರಸ ಹೇಳ್ಬೋದು, ಯಾವಾಗ ನಾನು ನಿನ್ನ ಕೈಗೆ ಸಿಕ್ಕಿದೆ, ಯಾವಾಗ ನಾನು ನಿನಗೆ ಕೈಗೆ ಸಿಕ್ಕಿದೆ ಎಂಬುದಾಗಿ ಅರಸನು ಹೇಳ್ತಾನೆ ಎಂಬುದಾಗಿ ಸಾಕ್ಷಿಗಾಗಿ ಅಂಗಿ ತುಂಡನ್ನು ಕತ್ತರಿಸ್ಕೊಂಡ. ಆ ಅಂಗಿ ತುಂಡನ್ನು ಕತ್ತರಿಸ್ಕೊಂಡು ಸ್ವಲ್ಪ ದೂರ ಹೋದ ಮೇಲೆ ಸೌಲನು ದಾವೀದನ ಸ್ವರ ಎತ್ತಿ ಹೇಳ್ತಾ ಇದ್ದಾನೆ, ಆತನಿಗೆ ಒಂದು ಗೌರವದ ಪದವಿಯನ್ನು ಕರೀತಾ ಇದ್ದಾನೆ. ಅರಸೇ, ನನ್ನ ಒಡೆಯೇ ಎಂದು ಅವನನ್ನು ಕೂಗಿದನು. ಏನಂತ ಕರೀತಾ ಇದ್ದಾನೆ ದಾವೀದನು? ಯಾರಿಗೆ ಕರೀತಾ ಇದ್ದಾನೆ ಆ ರೀತಿಯಾಗಿ? ಸೌಲನಿಗೆ. ಸೌಲ ದಾವೀದನ ಸಾಯಿಸಬೇಕಂತ ಹಿಂದಟ್ಟಿದ್ದಾನೆ. ಆ ಸಮಯದ ದಾವೀದ ಕರೀತಾನೆ, ನನ್ನ ಅರಸೇ, ನನ್ನ ರಾಜ, ನನ್ನ ಒಡೆಯ ಅಂತ ಕರೆದು ಹೇಳ್ತಾ ಇದ್ದಾನೆ. ಆ ಮಾತುಗಳನ್ನು ಕೇಳಿ, ಆತನು ಹೇಳುವ ಮಾತನ್ನು ಕೇಳಿ, ನಾನು ನಿನಗೆ ಕೆಟ್ಟದನ್ನು ಬಯಸ್ತಾ ಇಲ್ಲ, ಒಳ್ಳೆಯದನ್ನೇ ಬಯಸ್ತಾ ಇದ್ದೀನಿ ಎಂಬುದಾಗಿ ಈ ಮಾತುಗಳನ್ನು ಕೇಳಿ ಸೌಲನು ಅತ್ತನಂತೆ. ಬೈಬಲ್ ಏನು ಹೇಳ್ತದೆ? ಸೌಲನು ಅತ್ತು. ಆವತ್ತಿನಿಂದ ಸೌಲ ತಿಳ್ಕೊಂಡ, ನೀ ನನಗೆ ಕೆಟ್ಟದನ್ನು ಮಾಡುವವನಲ್ಲ, ಒಳ್ಳೆಯದನ್ನು ಮಾಡುವವನೆಂಬುದಾಗಿ ಆವತ್ತಿನಿಂದ ತಿಳ್ಕೊಂಡು ದಾವೀದನನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದ. ಹಲ್ಲೆಲೂಯಾ. ಇಲ್ಲಿ ಒಂದು ಮಾತನ್ನು ನಾವು ಕಲಿತೇವೆ, ಯಾವಾಗ ಜನರು ನಾವು ಯಾರೆಂಬುದಾಗಿ ತಿಳ್ಕೊಳ್ತಾರೋ ಅಲ್ಲಿವರೆಗೂ ಜನರು ನಮ್ಮ ವಿಷಯದಲ್ಲಿ ಕೆಟ್ಟದನ್ನೇ ಸಾರ್ತಾರೆ, ಕೆಟ್ಟದನ್ನೇ ಬಯಸ್ತಾರೆ, ನಮಗೆ ಕೆಟ್ಟದನ್ನೇ ನಮ್ಮ ಕುರಿತಾಗಿ ಸಾರ್ತಾರೆ. ಆದರೆ ಯಾವಾಗ ನಾವು ಎಂಥವರೆಂಬುದಾಗಿ ಅವರು ಸ್ಪಷ್ಟವಾಗುತ್ತೋ ಆವಾಗ ಅವರ ಉದ್ದೇಶವನ್ನು ಬದಲಾವಣೆ ಮಾಡಿಕೊಂಡು, ಅವರ ಆಲೋಚನೆಯನ್ನು ಬದಲಾವಣೆ ಮಾಡಿಕೊಂಡು ದ್ವೇಷದ ಬದಲು ಪ್ರೀತಿಯನ್ನು ತೋರಿಸ್ತಾರೆ, ಕೆಟ್ಟದ ಬದಲು ಒಳ್ಳೆಯದನ್ನು ಅವ್ರು ನಮಗೇನು ಮಾಡ್ತಾರೆ? ತೋರಿಸುತ್ತಾರೆ. ಈ 7ನೇ ಅಧ್ಯಾಯದಲ್ಲಿ ಕೀರ್ತನೆಯಲ್ಲಿ ಓದಿದಾಗ ಜನರೆಲ್ಲರೂ ಆತನಿಗೆ ವಿರೋಧವಾಗಿ ಆತನ ಮೇಲೆ ಆರೋಪಣ ಮಾಡ್ತಾ ಇರುವಾಗ ಅವೆಲ್ಲವನ್ನ ದಾವೀದನು ದೇವರ ಮುಂದೆ ಹಂಚ್ಕೊಳ್ತಾ ಇದ್ದ. ಯಾರ ಮುಂದೆ ಆತನ ಹಂಚ್ಕೊಳ್ತಾ ಇದ್ದನು? ದೇವರ ಮುಂದೆ. ದೇವರಿಗೆ ಹೇಳ್ತಾ ಇದ್ದ, ದೇವರೇ, ನಾನಂಥವನಲ್ಲ, ದೇವರೇ, ನೀನು ನನ್ನನ್ನು ನೋಡಿದೆಯಲ್ಲ, ದೇವರೇ, ನನ್ನ ಕುರಿತಾಗಿ ನೀನು ಕೇಳಿದೆಯಲ್ಲ, ನಾನು ಎಂಥವನೆಂಬುದಾಗಿ ನೀನು ನೋಡಿದೆಯಲ್ಲ ಎಂಬುದಾಗಿ ದೇವರ ಮುಂದೆ ಹಂಚಿಕೊಂಡು ತನ್ನ ಒಂದು ನೋವನ್ನು, ಬಾಧೆಯನ್ನು ದೇವರ ಮುಂದೆ ಹೇಳ್ಕೊಳ್ತಾ ಇದ್ದಾನೆ. ಯಾರ ವಿಷಯದಲ್ಲಿ? ಜನರ ವಿಷಯದಲ್ಲಿ. ಹಲ್ಲೆಲೂಯಾ. ಇವತ್ತು ನಮ್ಮ ಬಗ್ಗೆ ಜನರು ಕೆಟ್ಟದಾಗಿ ಸಾರ್ತಾರ? ನಮ್ಮ ಮೇಲೆ ಜನರು ಆರೋಪವನ್ನು ಮಾಡ್ತಾರಾ? ನಮ್ಮ ಕುರಿತಾಗಿ ಕೆಟ್ಟದನ್ನ ಜನರು ಸಾರ್ತಾರೆ, ಖಂಡಿತ ಸಾರ್ತಾರೆ. ನಿನ್ನೆ ದಿನದಲ್ಲಿ ಒಬ್ಬ ನನಗೆ ಕರೆದು ಹೀಗೆ ಹೇಳಿದ್ರು, ನಿಮ್ಮ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ತಾ ಇದ್ರು ನೋಡ್ರಿ, ನೀವು ಅಂಥವರಂತೆ, ನೀವು ಇಂಥವರಂತೆ ಎಂಬುದಾಗಿ ನಿಮ್ಮ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ತಾ ಇದ್ರು ಎಂಬುದಾಗಿ ಅವ್ರಿಗೆ ಹೇಳುವಾಗ ನಾನು ಒಂದೇ ಮಾತು ಹೇಳಿದೆ, ಆಡೋರು ಹಾಡಲಿ, ಹೇಳೋರು ಹೇಳಿ. ದಾವೀದನು ಹೇಳ್ದ ಒಂದು ಗಾದೆ, ದಾವೀದನು ಹೇಳ್ದ, ಏನ ಗಾದೆ? ಕೆಟ್ಟವರಿಂದಲೇ ಕೆಟ್ಟದು ಬರ್ತದೆ. ಒಂದು ವೇಳೆ ಅವ್ರು ಮಾತಾಡ್ತಾ ಇದ್ರಿಂದ ಅವ್ರು ಒಳ್ಳೆಯವರಲ್ಲ. ಹೇಳ್ದ ನಮ್ಮ ಮಾತನ್ನು ನಾವು ನೋಡ್ತೀವಿ ಸಾಮೇಲದಲ್ಲಿ,
ಕೆಟ್ಟವರಿಂದಲೇ ಕೆಟ್ಟದು ಬರ್ತದೆಂಬ ಗಾದೆಯನ್ನ ಕೇಳಿದ್ದೇವೆ. ನೋಡಿ ಅಮ್ಮ, ಗಾದೆ ಯಾರಿಂದ ಕೆಟ್ಟದ್ದು ಬರ್ತದೆ ಆ ರೀತಿಯಾಗಿ ಮಾತಾಡ್ತಾ ಇದ್ರಂದ್ರೆ ಅವರು ಒಳ್ಳೆಯವರಲ್ಲ ಅಂತೆ. 24ನೇ ಅಧ್ಯಾಯ 13ನೇ ವಚನ, ಕೆಟ್ಟವರಿಂದಲೇ ಕೇಡು ಎಂಬುದಾಗಿ ಹಿರಿಯರ ಗಾದೆ ಉಂಟಷ್ಟೇ. ಗಾದೆ ಏನದು? ಗಾದೆ. ಕೆಟ್ಟವರಿಂದಲೇ ಕೆಟ್ಟದು ಕೇಡು ಬರ್ತದೆ. ನೋಡಿ ಆ ಗಾದೆ ಏನಿದೆ? ಕೆಟ್ಟವರಿಂದಲೇ ಕೇಡು ಎಂಬುದಾಗಿ ಹಿರಿಯರ ಗಾದೆ ಉಂಟ ಅಷ್ಟೇ. ನೋಡಿ, ಒಂದು ಕೇಡು ಬರ್ತಾ ಇದೆ, ಒಬ್ಬರು ಆರೋಪಣೆ ಮಾಡ್ತಾ ಇದ್ರಂದ್ರೆ ಅವರು ಕೆಟ್ಟವರಾಗಿರೋದ್ರಿಂದ ಕೆಟ್ಟದನ್ನೇ ಅವರು ಮಾಡ್ತಾ ಇದ್ದಾರೆ. ಉದಾಹರಣೆ, ಸಿಹಿ ಬಾವಿಯಲ್ಲಿ ಕಹಿ ನೀರು ಬರಲ್ಲ, ಕಹಿ ಬಾವಿಯಲ್ಲಿ ಸಿಹಿ ನೀರು ಬರಲ್ಲ. ಆ ಬಾವಿ ಹೆಂಗಿರ್ತದೆ ಅದರ ನೀರು ಹಂಗೆ ಇರ್ತದೆ. ಸೊ ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ಅವರು ಒಳ್ಳೆಯವರಲ್ಲ, ಅದಕ್ಕೆ ಅವರು ಸಾರ್ತಾ ಇದ್ದಾರೆ. ಅವ್ರ ಕುರಿತಾಗಿ ನಾವು ಯೋಚನೆ ಮಾಡೋದು ಬೇಡ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾಗಿ ಇಲ್ಲಿ ದಾವೀದನು ಹೇಳ್ತಾನೆ, ದೇವರ ಮುಂದೆ ಆತನು ಹಂಚಿಕೊಡುತ್ತಾ ಇದೆ. ಮೊದಲನೇದಾಗಿ ಏನಾದರೂ ನಮ್ಮ ಮೇಲೆ ಆರೋಪಣೆ ಬಂದರೆ ಮೊದಲನೇದಾಗಿ ಅದನ್ನು ಯಾರ ಮುಂದೆ ನಾವು ಹಂಚ್ಕೊಳ್ಬೇಕಾಗಿದೆ? ದೇವರ ಮುಂದೆ. ದೇವರಿಗೆ ಹೇಳ್ಬೇಕು, ದೇವರೇ ನಾನು ಎಂಥವನಾಗಿದ್ದೀನಿ ಎಂಬುದಾಗಿ ನೀನು ನೋಡುವಂಥ ದೇವರು. ಇನ್ನೊಂದು ಕಡೆ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ, ನನ್ನನ್ನು ಪರಿಶೋಧಿಸಿ ನೋಡು, ನನ್ನ ಪರೀಕ್ಷೆ ಮಾಡಿ ತಿಳಿದುಕೋ, ನನ್ನ ಅಂತರ್ಯವನ್ನು ಪರಿಶೋಧಿಸು, ನನ್ನ ಪರೀಕ್ಷೆ ಮಾಡಿ ತಿಳಿದುಕೋ ದೇವರೆಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಆದರೆ ನಾವೇನು ಹೇಳ್ತೀವಿ ಗೊತ್ತಾ? ಯಾರು ಅವ್ರು ಮಾತಾಡಿದ್ರು ನನ್ನ ಬಗ್ಗೆ ಹಿಂಗೆ ಮಾತಾಡ್ತಾರ ಕೆಟ್ಟದಾಗಿ, ನನ್ನ ಬಗ್ಗೆ ಹಿಂಗೆ ಹೇಳ್ತಾರ, ನಡಿ ಹೋಗೋಣ ಅವ್ರ ಮನೆಗೆ. ಜಗಳ ಆಡ್ತೀವಿ. ಏನು ಮಾಡ್ತೀವಿ? ಹೋಗಿ ಜಗಳ ಆಡ್ತೀವಿ, ಕರಿತೀವಿ ಅವರನ್ನು, ಫೋನಲ್ಲಿ ಏನು ಬೇಕು ಅವ್ರ ಬಗ್ಗೆ ಮಾತಾಡ್ತೇವೆ. ಹಚ್ಚು ಫೋನ್ ಅವ್ರ ಜೊತೆ ಮಾತಾಡೋಣ. ದಾವೀದನು ಹಚ್ಚಿದನ, ಫೋನ್ ಹಚ್ಚಿದನ, ಹೋಗಿ ಜಗಳ ಮಾಡಿದ್ರ, ದೇವ್ರ ಮುಂದೆ ಹೇಳ್ದ, ನಾನು ಎಂಥವನೆಂಬುದಾಗಿ ದೇವ್ರ ಮುಂದೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಬಗ್ಗೆ ಅನೇಕರು ಸಾರ್ತಾರೆ, ನಮ್ಮ ಮೇಲೆ ಅನೇಕರು ಕೆಸರನ್ನು ಅವ್ರು ಹಾಕ್ತಾರೆ. ಹಲ್ಲೆಲೂಯಾ. ಒಂದೇ ಒಂದು ಯಾರಾದರೂ ನಮ್ಮ ಮೇಲೆ ಆರೋಪಣೆ ಮಾಡ್ತಾ ಇದ್ದಾರೆ, ಅವರಂಥವರಲ್ಲ, ಅವರು ಕೆಟ್ಟವರಾಗಿದ್ದಾರೆ, ಒಳ್ಳೆಯವರಲ್ಲ ಅಂತ ನಮ್ಮ ಬಗ್ಗೆ ಕೆಟ್ಟದಾಗಿ, ನಾವು ಮಾಡಿಲ್ಲ ಅಂದರೂ ಮಾಡಿದ್ದಾರೆ, ಹೇಳಿಲ್ಲ ಅಂದರೂ ಹೇಳಿದ್ದಾರೆ ಎಂಬುದಾಗಿ ನಮ್ಮ ಮೇಲೆ ಸುಳ್ಳು ಆರೋಪಣೆ ಮಾಡ್ತಾ ಇದ್ದಾರೆ ಅಂದರೆ ಒಂದೇ ಒಂದು ಅರ್ಥ, ಆ ಟೈಮ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕೇನೆಂದರೆ, ನಾನು ಬೆಳೀತಾ ಇದ್ದೇನೆ, ನಾನು ಜನರ ದೃಷ್ಟಿಯಲ್ಲಿ ನಾನು ಬೆಳೀತಾ ಇದ್ದೇನೆ, ಅದಕ್ಕೆ ಜನರಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆರೋಪಣೆ ಜನರು ಮಾಡ್ತಾ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ದೇವರ ಮುಂದೆ ತನ್ನನ್ನು ಸ್ಥಾಪಿಸಿಕೊಂಡ, ದೇವರ ಮುಂದೆ ಪ್ರಾರ್ಥಿಸಿದ, ದೇವರ ಮುಂದೆ ಆತನು ಹೇಳಿದನು ಎಂಬುದಾಗಿ. ಈ ಒಂದು ಅಧ್ಯಾಯದಿಂದ ನಾವು ಕಲಿಯುವಂಥದ್ದು ಏನಂದರೆ, ಜನರು ನಮ್ಮ ಮೇಲೆ ಆರೋಪಣೆ ಮಾಡುವಾಗ, ಜನರು ನಮ್ಮ ಮೇಲೆ ಅಲ್ಲಸಲ್ಲದ ಮಾತುಗಳನ್ನು ಹೇಳುವಾಗ, ಅನ್ಯಾಯವಾಗಿ ನಮ್ಮ ಮೇಲೆ ದೋಷ ಆರೋಪಣೆಗಳನ್ನು ಅವರು ಮಾಡುವಾಗ ನಾವು ಒಂದೇ ಕಲಿಯಬೇಕು. ಒಂದು ನಾವು ತಿಳ್ಕೋಬೇಕು, ದೇವರು ನನ್ನ ಮೇಲಕ್ಕೆ ಎತ್ತುತ್ತಾ ಇದ್ದಾನೆ, ದೇವರು ನನ್ನ ನೋಡಿದ್ದಾನೆ, ನಾನು ಮೇಲೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಅವರಿಗೆ ಪ್ರತಿಯಾಗಿ ನಾವು ಹೇಳಿದೆ, ಹೇಗೆ ನನಗೆ ಹೇಳಿದೆಯಾ, ಏನು ನಾನು ತೋರಿಸು ನೋಡೋಣ, ಬಾ ತೋರಿಸು, ನಾ ಏನು ಮಾಡಿದ್ದು ನೋಡೋಂತ ಅವರಿಗೆ ವಾದಿಸದೆ ದೇವರ ಮುಂದೆ ನಾವೇನು ಮಾಡಬೇಕಾಗಿದೆ? ಒಪ್ಪಿಸಿಕೊಡ್ಬೇಕಾಗಿದೆ. ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸಿ, ದೇವರೇ ನನ್ನ ಕುರಿತಾಗಿ ಹೀಗೆ ಹೇಳ್ತಾ ಇದ್ದಾರೆ, ಸ್ವಾಮಿ ನೀನು ನನ್ನ ನೋಡಿದೆಯಲ್ಲ, ದೇವರೇ ನೀನು ನನ್ನ ಕುರಿತಾಗಿ ತಿಳಿದಿದ್ದಲ್ಲ, ದೇವರೇ ಸ್ವಾಮಿ ಅವರನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ತೀನಿ, ದೇವರೇ ನೀನೇ ಅವರನ್ನು ಮಾರ್ಪಡಿಸು, ಇಳಿದು ಬಾ ಕರ್ತನೆ. ದಾವೀದನು ಹೇಳಿದನು, ಸ್ವಾಮಿ ನೀನು ಮತ್ತೆ ಆರೋಹಣವಾಗು, ಜನರ ಸಮೂಹದ ಮಧ್ಯದಲ್ಲಿ ನೀನು ಆರೋಹಣವಾಗು, ಇಳಿದು ಬಂದು ದೇವರೇ ಅಂಥವರನ್ನು ನೀನು ನೋಡು ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಒಂದು ಅಧ್ಯಾಯದಿಂದ ನಾವು ಕಲಿಯುವಂಥದ್ದೇನೆಂದರೆ, ಅಂಥ ಜನರು ಕುರಿತಾಗಿ ನಾವು ಕೇಳುವಾಗ, ಅಂಥ ಜನರ ಕುರಿತಾಗಿ ನಾವು ಕೇಳಿಸಿಕೊಳ್ಳುವಾಗ ಒಂದೇ ಒಂದು ನಾವು ಅರ್ಥ ಮಾಡ್ಕೋಬೇಕೇನೆಂದರೆ, ದೇವರು ನನ್ನ ಪಕ್ಷದಲ್ಲಿ ಇದ್ದಾನೆ, ಜನರು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅದಕ್ಕೆ ನನ್ನ ಬಗ್ಗೆ ಸುಳ್ಳು ಆರೋಪಣೆಗಳನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹೋಗಿ ಅಳ್ಕಂತ ಕೊಡೋದು, ಹೋಗಿ ಹಿಂಗೆ ಹೇಳಿದ್ರಲ್ಲ ನನ್ನ ಬಗ್ಗೆ, ಹಿಂಗೆ ಹೇಳಿದ್ರಂತ ಚಿಂತೆ ಮಾಡ್ತಾ ಇರೋದು, ಅವ್ರಿಗೆ ಬೈಯುವಂಥದ್ದು, ಇವೆಲ್ಲ ಕಾರ್ಯಗಳು ಯಾರು ಮಾಡ್ತಾರೆ ಗೊತ್ತಾ? ಯಾರು ಮಾಡ್ತಾರೆ ಇವೆಲ್ಲ? ಅನ್ಯ ಜನರು ಮಾಡ್ತಾರೆ. ನಾವು ಮಾಡಿದ್ರೆ ನಾವು ಅನ್ಯ ಜನರೇ. ದಾವೀದನು ನಂಗೆ ಮಾಡಿದ್ರ ನೋಡ್ರಿ, ಅದ್ರ 7ನೇ ಅಧ್ಯಾಯ ಮೇಲಿನ ಟೈಟಲ್ ನೋಡ್ರಿ, ಅನ್ಯಾಯವಾದ ದೋಷಾರೋಪಣೆಗಳಿಗೆ ಗುರಿಯಾದ ದೇವ ಭಕ್ತನು ಪ್ರಾರ್ಥಿಸುವುದು. ದಾವೀದನು ಬೈದನ ಯಾರಿಗಾದ್ರು? ಕೆಟ್ಟದ್ದು ಬಯಸಿದ್ರ? ಕೈಗೆ ಸಿಕ್ಕಿದ್ರೂ ಕೂಡ ಒಳ್ಳೆದನ್ನೇ ಆತನು ಮಾಡಿದ. ಹಲ್ಲೆಲೂಯಾ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿವರೆಗೂ ಜನರು ನಮ್ಮ ಮೇಲೆ ದೋಷ ಆರೋಪಣೆ ಮಾಡ್ತಾರಂದ್ರೆ, ಎಲ್ಲಿವರೆಗೂ ನಮ್ಮ ಬಗ್ಗೆ ಕೆಟ್ಟದ ಜನರು ಮಾತಾಡ್ತಾರಂದ್ರೆ ನಾವು ಯಾರು ಅಂತ ಗೊತ್ತಾಗತನ.
ನಾವು ಯಾರಂತ ಗೊತ್ತಾಗತನ. ಅಲ್ಲಿವರೆಗೂ ನಾವೇನು ಮಾಡಬೇಕು? ದೇವ್ರ ಜೊತೆನೇ ಪ್ರಾರ್ಥಿಸ್ಬೇಕು, ದೇವರಿಗೆ ನಾವು ಹೇಳ್ಬೇಕು, ದೇವರಿಗೆ ನಾವು ಕೇಳಬೇಕು. ಒಂದು ದಿನ ಅವ್ರಿಗೆ ಗೊತ್ತಾದಾಗ, ಸೌಲನು ಏನು ಹೇಳ್ದ ದಾವೀದನ ಬಗ್ಗೆ ಗೊತ್ತಾದಾಗ, 24:16 ದಾವೀದನ ಮಾತುಗಳು ಮುಗಿಸಿದ ನಂತರ, ದಾವೀದನ ಹೇಳಿದ ಮಾತು ಮುಗಿಸಿದ ನಂತರ ಸೌಲನು ದಾವೀದನಿಗೆ, ನನ್ನ ಮಗನೇ, ಅಲ್ಲಿವರೆಗೆ ನಾನು ಶತ್ರು, ನನ್ನ ದ್ವೇಷಿ, ನನ್ನ ಸಾಯಿಸುವವನಂತ ಕ್ರೂರವಾಗಿದ್ದ, ಈಗೇನು ಹೇಳ್ತಾ ಇದ್ದ? ನನ್ನ ಮಗನೇ, ಹೃದಯ ಬದಲಾವಣೆ ಆಯಿತು. ನನ್ನ ಮಗನೇ, ಇದು ನಿನ್ನ ಸ್ವರವೋ ಅಂದು ಗಟ್ಟಿಯಾಗಿ ಅತ್ತನು. ಹಲ್ಲೆಲೂಯಾ. ಅಲ್ಲಿವರೆಗೂ ಕೋಪ ದ್ವೇಷ ಆಯಿತು, ನಡ್ರಿ ಹೋಗೋಣ ಅವನು ಸಾಯಿಸೋಣ ಅಂತ ಹುಡುಕಿ ಆಡ್ತಾ ಇದ್ದಾನೆ. ಯಾವಾಗ ಆತನು ಯಾರಂತ ತಿಳ್ಕೊಂಡ, ಆವಾಗ ಹೇಳ್ತಾ ಇದ್ದಾನೆ, ನನ್ನ ಮಗನೇ ಎಂಬುದಾಗಿ ಆತನ ದುಃಖ ತಾಳಾರ್ದು ಏನು ಮಾಡ್ತಾ ಇದ್ದಾನೆ? ಅಳ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು ದಿನ ನಾವು ಯಾರಂತ ಜನರಿಗೆ ಗೊತ್ತಾದಾಗ, ನಾವು ಯಾರಂತೇಳಿ ಅವ್ರು ತಿಳ್ಕೊಂಡಾಗ, ನಮ್ಮ ಕೈ ಹಿಡಿದು ಒಂದಿನ ಅವರು ಕ್ಷಮೆಯನ್ನು ಕೇಳ್ತಾರೆ. ಸತ್ಯನಾ? ಇದು ನಿಜ, ನಿನ್ನ ಬಗ್ಗೆ ನಾನು ಕೆಟ್ಟದ್ದು ಹೇಳಿದೆ, ನಿನ್ನ ಬಗ್ಗೆ ನಾನು ಕೆಟ್ಟದ್ದು ಬಯಸಿದೆ ಎಂಬುದಾಗಿ ಒಂದಿನ ಕ್ಷಮೆ ಕೇಳ್ತಾರೆ. ಅಲ್ಲಿವರೆಗೂ ನಾವು ದೇವರ ಹತ್ರ ಕಾಯ್ಬೇಕು. ಆಮೇನ್. ಗಟ್ಟಿಯಾಗಿ ಅತ್ತನು. ಇದಲ್ಲದೆ ಅವನು ದಾವೀದನಿಗೆ, ನೀನು ನನಗಿಂತ ನೀತಿವಂತನು. ಎರಡನೇದಾಗಿ ಹೇಳ್ತಾ ಇದ್ದಾನೆ, ನನಗಿಂತ ನೀನು ಒಳ್ಳೆಯವನು. ಮೊದಲು ಏನು ಹೇಳ್ತಾ ಇದ್ದ? ಕೆಟ್ಟವನು. ತಿಳ್ಕೊಂಡ ಮೇಲೆ ಏನು ಹೇಳ್ತಾ ಇದ್ದಾನೆ? ಒಳ್ಳೆಯವನು. ಈಗ ಸೌಲನಿಗೆ ಎಲ್ಲ ಕಡೆ ಏನಂತ ಸಾರ್ತಾನೆ? ಮೊದಲು ದಾವೀದನ ಕೆಟ್ಟವನು ಸಾರ್ತಾ ಇದ್ದಾನೆ, ಅವನಿಗೋಗಿ ಹಿಡಿಯೋಣ ಹೊಡೆಯೋಣ ಅಂತ ಆತನ ತಿರುಗಾಡ್ತಾ ಇದ್ದ. ಈಗ ಒಳ್ಳೆಯವನಾಗಿದ್ದಾನೆ ಅಂತ ಈಗ ಸಾರ್ತಾ ಇದ್ದಾನೆ. ಕೆಟ್ಟದಾಗಿ ಸಾರಿದ ಬಾಯಿ ನಾವು ಯಾರಂತ ತಿಳ್ಕೊಂಡಾಗ ಒಳ್ಳೆಯದನ್ನು ಅದು ಸಾರುವಂಥದ್ದಾಗಿದೆ. ಆಮೇನ್. ದೇವರಿಗೆ ಸ್ತೋತ್ರ. ಮುಂದೆ, ನೀನು ನನಗಿಂತ ನೀತಿವಂತನು, ನಾನು ನಿನಗೆ ಕೇಡು ಮಾಡಿದರೂ ನೀನು ನನಗೆ ಒಳ್ಳೆಯದನ್ನು ಮಾಡಿದಿ. ಆಮೇನ್. ನಾವು ಮಾಡಿದ್ದೀವ? ನಮಗೆ ಕೆಟ್ಟದ್ದು ಮಾಡಿದವ್ರಿಗೆ ಒಳ್ಳೇದು ಮಾಡಿದ್ದೀವ? ಉದಾಹರಣೆ, ಈಗ ನಿನಗೆ ಬೈದಿದ್ದಾರೆ, ನಿನ್ನ ಬಗ್ಗೆ ಕೆಟ್ಟದ್ದು ಹೇಳಿದ್ದಾರೆ, ಅವ್ರಿಗೆ ಒಳ್ಳೇದು ನೀನು ಮಾಡಿದ್ಯಾ? ಒಳ್ಳೇದು ಮಾಡೋದಂದ್ರೆ ಅರ್ಥ ಏನು ಗೊತ್ತಾ? ಈಗ ಅವ್ರು ನಿನ್ನ ಬೈದಿದ್ದಾರೆ, ನಿನಗೆ ಕುರಿತಾಗಿ ಕೆಟ್ಟದಾಗಿ ಮಾತಾಡಿದ್ರೆ ಅಂದರೂ ಕೂಡ ನೀನು ಹೋಗಿ ಮಾತಾಡೋದು, ನೀನು ಹೋಗಿ ಅವ್ರಿಗೆ ಸಹಾಯ ಮಾಡೋದು, ನೀನು ಹೋಗಿ ಅವ್ರಿಗೆ ಪ್ರೀತಿ ತೋರಿಸೋದು, ಇದು ಒಳ್ಳೇದಾಗಿದೆ. ಫಸ್ಟ್ ಎಲ್ಲ ಮಾಡ್ತೀವಿ, ಅದು ಮಾತ್ರ ಮಾಡಲ್ಲ. ಆಕೆನೇ ನನ್ನ ಹತ್ರ ಬರ್ಬೇಕು, ಅವನೇ ನನ್ನ ಹತ್ರ ಬರ್ಬೇಕು. ಹೇಳ್ತೀವಲ್ವಾ? ಇವು ನಾವು ಹೇಳ್ತೀವಿ. ಆದರೆ ಸೌಲನು ಹೇಳ್ತಾ ಇದ್ದ, ನೀನು ನನಗಿಂತ ನೀತಿವಂತ, ನಾನು ನಿನಗೆ ಕೆಟ್ಟದ್ದು ಮಾಡಬೇಕಂದೆ, ನೀನು ನನಗೆ ಒಳ್ಳೆಯದನ್ನೇ ಮಾಡಿದೀಯಾ. ನಮ್ಮ ಮೇಲೆ ದೋಷಾರೋಪಗಳನ್ನು ಮಾಡುವಾಗ, ಸುಳ್ಳಾಗಿ ನಮ್ಮ ಮೇಲೆ ನಿಂದೆಯನ್ನು ಹೊರಿಸುವಾಗ ನಾವು ಕಣ್ಣೀರು ಸುರಿಸದೆ, ಪ್ರತಿಯಾಗಿ ಬೈಯದೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವರು ನಾವಾಗಿರಬೇಕಾಗಿದೆ. ಯೇಸು ಸ್ವಾಮಿ ಹೇಳಿದಂಥ ಮಾತು, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಆರೋಪಣ ವಹಿಸ್ಕೊಂಡವರು ಯಾರಾಗಿದ್ದಾರೆ? ಧನ್ಯರು ದೇವರ ದೃಷ್ಟಿಯಲ್ಲಿ. ಜನರ ದೃಷ್ಟಿಯಲ್ಲಿ ಅವ್ರು ಹೊಡಿಬೋದು, ದೇವರ ದೃಷ್ಟಿಯಲ್ಲಿ ಯಾರವರು? ಧನ್ಯರಾಗಿದ್ದಾರೆ. ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಪರಲೋಕದಲ್ಲಿ ನಿಮಗೇನೇ ಸಿಗುತ್ತೆ? ಭಾಳ ಫಲ ಸಿಗ್ತದೆ. ಯಾರಿಗೆ ಪರಲೋಕದಲ್ಲಿ ಫಲ ಸಿಗ್ತದೆ? ಬಯಸ್ಕೊಂಡವ್ರಿಗೆ. ಇಲ್ಲಿ ಯಾರಿಗೆ ಫಲ ಸಿಗ್ತದೆ? ಬಯಸ್ಕೊಳ್ಳಾರ್ದು ಚಲೋ ಇದ್ದವರಿಗೆ. ಪರಲೋಕದಲ್ಲಿ ಯಾರಿಗೆ ಫಲ ಸಿಗ್ತದೆ? ಬಯಸ್ಕೊಂಡವರಿಗೆ. ಕೆಟ್ಟದಾಗಿ ಸುಳ್ಳಾಗಿ ಒರೆಸ್ಕೊಂಡಂಥ ಆರೋಪಗಳನ್ನು ಒರೆಸ್ಕೊಂಡವರಿಗೆ ಫಲ ಸಿಗುವಂಥದ್ದಾಗಿದೆ. ಆಮೇನ್. ದಾವೀದನು ಸಹಿಸಿಕೊಂಡ, ಅವರಿಗೆ ಪ್ರತಿಯಾಗಿ ಕೇಡಿಗೆ ಕೇಡನ್ನು ಆತನು ಮಾಡಲಿಲ್ಲ, ಒಳ್ಳೆಯದನ್ನು ಮಾಡಿದ. ತಾನು ಯಾರಂತೇಳಿ ತೋರ್ಪಡಿಸಿಕೊಂಡ. ಜನರ ಜೀವಿತಗಳು ಬದಲಾವಣೆ ಆದವು, ಜನರ ಹೃದಯಗಳು ಬದಲಾವಣೆ ಆದವು, ದೇವರ ನಾಮ ಮಹಿಮೆಯಾಯಿತು. ಇಂಥ ಪರಿಸ್ಥಿತಿಯಲ್ಲಿ ಜನರು ನಮ್ಮ ಮೇಲೆ ಕೆಟ್ಟದಾಗಿ ಹೇಳುವಾಗ, ಅಲ್ಲಸಲ್ಲದ ಮಾತುಗಳನ್ನು ಆಡುವಾಗ, ನಮ್ಮ ಬಾಯಿಂದ ಒಂದು ಮಾತಾದರೂ ಕೆಟ್ಟ ಮಾತು ಬರಬಾರ್ದು, ಒಂದು ಮಾತಾದರೂ ಅವ್ರನ್ನ ಬೈಬಾರ್ದು. ಅರ್ಥ ಆಗ್ತಾ ಇದ್ದೀರಾ? ಒಂದು ಮಾತಾದರೂ ಅವ್ರನ್ನ ಬೈಬಾರ್ದು, ಅವ್ರಿಗೆ ಕೆಟ್ಟದನ್ನು ಬಯಸಲೇಬಾರ್ದು. ಇದು ನಮ್ಮ ಜೀವಿತದಲ್ಲಿ ನಡೆಯುವಂಥ ವಿಷಯ. ಪ್ರತಿದಿನ ಇದು ನಮ್ಮ ಜೀವನದಲ್ಲಿ ನಡೆಯುವಂಥ ವಿಷಯ. ಒಂದು ವೇಳೆ ನಮ್ಮ ಬಾಯಿಂದ ಕೆಟ್ಟದಾಗಿ ಏನಾದರೂ ನಾವು ಅಂದೀವಿ, ಏನಾದರೂ ಹೇಳಿದೀವಿ ಅಂದರೆ ನಾವು ಒಳ್ಳೆಯವರಲ್ಲ, ನಾವು ಕೂಡ ಕೆಟ್ಟವರಾಗಿದ್ದೇವೆ. ಸೌಲನು ಹೇಳ್ದ, ನೀನು ನನಗಿಂತ ನೀತಿ ಒಳ್ಳೆಯನಾಗಿದ್ದಕ್ಕೆ. ಆದರೆ ಆತನಿಗೆ ಕೇಡನ್ನು ಬಯಸಿದರೆ ಅವನಿಗಿಂತ ಇವನು ಕೆಟ್ಟವನಾಗ್ತಾ ಇದ್ದ. ಹಲ್ಲೆಲೂಯಾ. ನಾವು ಕೆಟ್ಟವರಾಗಬೇಕು, ಒಳ್ಳೆಯವರಾಗಬೇಕು. ನಾವು ಯಾರಂತ ತೋರ್ಪಡಿಸ್ಕೊಳ್ಬೇಕು,
ಹಾಗಾದರೆ ಏನು ಪರಿಸ್ಥಿತಿಗಳು ನಮ್ಮ ಮೇಲೆ ಆವರಿಸಿಕೊಂಡ್ರು, ಜನರು ಏನೇ ಮಾತುಗಳು ನಮ್ಮ ಮೇಲೆ ಸುಳ್ಳು ಆರೋಪಣೆಗಳು ಮಾಡಿದ್ರು, ದೇವರ ಸನ್ನಿಧಾನದಲ್ಲಿ ಯಾರೆಂಬುದಾಗಿ ದೇವರಿಗೆ ನಾವು ಹೇಳೋಣ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂತರಾಗಿರೋಣ.